ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಮಗೆ ಮಾಹಿತಿ ಬಂತು, ಈ ರೀತಿ ಬಿ ಸರೋಜಾದೇವಿಯವರು ಹಸ್ತಂಗತ ಆಗಿದ್ದಾರೆ ಅಂತೇಳಿ. ನಮಗೆ ಅದು ಕನ್ಫರ್ಮೇಷನ್ ಆಗದೆ ನಾವು ಸಭೆಯಲ್ಲಿ ಅದನ್ನು ಪ್ರಸ್ತಾಪ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ತಡವಾಗಿ ಪ್ರಸ್ತಾಪ ಮಾಡಿದ್ರು. ಸಭೆಯ ಅಂತ್ಯದಲ್ಲಿ ಬಿ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಆ ಒಂದು ಅಗಲಿಕೆಯನ್ನು ಸಹಿಸ್ತಕ್ಕಂಥ ಶಕ್ತಿನೂ ಕೂಡ ಕೊಡಲಿ ಅಂತ ಹೇಳಿ ಆಶಿಸಿ ಎಲ್ಲರೂ ಕೂಡ ಒಂದು ನಿಮಿಷ ಮೌನ ಆಚರಿಸಿದ್ದಾರೆ. ಬಿ ಸರೋಜಾದೇವಿ ಅಂದರೆ ಒಂದು ಕಾಲದಲ್ಲಿ ಹೆಸರಾಂತ ನಟಿ ಮತ್ತು ಕನ್ನಡಕ್ಕೋಸ್ಕರ ಅವರ ಒಂದು ಮನೋಜ್ಞ ಅಭಿನಯ ಇದೆಯಲ್ಲ, ಈಗಿನ ಹೊಸ ಕಲಾವಿದರಿಗೆ ಅದೆಲ್ಲ ಒಂದು ಮಾರ್ಗದರ್ಶನ ಅಂತೇಳಿ ನಾನಾದರೂ ಕೂಡ ಅಂಥ ಒಬ್ಬರು ನಟಿ ಅಂದರೆ ಅವರು ಆ ನಟನೆಯಲ್ಲಿ ತಲೀನ ಆಗ್ತಕ್ಕಂಥವ್ರನ್ನ ನೋಡಿದ್ದು ಇ ಎಮ್ಮನೂ ಒಬ್ಬರು, ಜೊತೆಯಲ್ಲಿ ರಾಜ್ಕುಮಾರ್ ಅವರು ಅಂತೂ ಇದ್ದೇ ಇದ್ದು ಭಕ್ತ ಕುಂಬಾರ ಮಾಡಿದ್ರೆ ಕುಂಬಾರನೇ ಆಗ್ಬಿಡೋರು. ಅವರು ರಾಘವೇಂದ್ರನ್ ಅವರು ಪಾತ್ರ ಅಭಿನಯ ಮಾಡಿದ್ರೆ ಅವರು ಗುರು ರಾಘವೇಂದ್ರನೇ ಆಗ್ಬಿಡೋರು. ಆ ರೀತಿ ಅವರು ಆಯಾ ಪಾತ್ರಗಳಲ್ಲಿ ಪರಕಾಯ ಪ್ರವೇಶವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಮನೋಜ್ಞ ಅಭಿನಯವನ್ನು ಅವ್ರು ಕೊಡ್ತಾಯಿದ್ರು ಅಂತ ಹೇಗೆ ಹೇಳ್ತೀವಿ. ಇ ಎಮ್ಮನೂ ಅಷ್ಟೇ, ಇ ಎಮ್ಮನೂ ಕೂಡ ಆ ರೀತಿಯಲ್ಲೇ ಹಳ್ಳಿಗಾಡಿನ ಜನರ ಒಂದು ಬದುಕಿಗೆ ಪೂರಕವಾದಂಥ ರೀತಿಯಲ್ಲಿ ಅಭಿನಯವನ್ನು ಮಾಡ್ತಾಯಿದ್ರು. ಅವ್ರಿಗೋಸ್ಕರ ನಾವು ಈ ದಿವಸ ಸಂತಾಪವನ್ನು ವ್ಯಕ್ತಪಡಿಸಿದ್ದೇವೆ ನಾವೆಲ್ಲರೂ ಸೇರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.